ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ಮಾರ್ಕೆಟು ತುಂಬ ಸೈಡ್ವೇಸ್ ಇತ್ತು. ಏನು ಆಪ್ಷನ್ ಬೈಯಿಂಗ್ ಏನು ಮಾಡ್ತಾರಲ್ಲ ಅವ್ರಿಗೆ ಸ್ವಲ್ಪ ಟಫ್ ಇತ್ತು ಇವತ್ತು. ಅಂದರೆ ಕಾಲ್ ಆಪ್ಷನ್ ಇರ್ಬೋದು, ಪುಟ್ ಆಪ್ಷನ್ ಇರ್ಬೋದು. ಯಾರು ಬೈಯಿಂಗ್ ಮಾಡಿರ್ತಾರಲ್ಲ ಅವರಿಗೆ ಕಷ್ಟ ಇತ್ತು. ಅಂದರೆ ತುಂಬ ಎಸ್ ಎಲ್ ಆಗುತ್ತೆ. ಅಂದರೆ ಆಪ್ಷನ್ ಬೈಯರ್ಸಿಗೆ ಆಗಿತ್ತು. ಅಂದರೆ ತುಂಬ ಸೈಡ್ವೇಸ್ ಇತ್ತು ಮಾರ್ಕೆಟ್. ನೋಡಿ 10-11 ಗಂಟೆ ನಂತರ ತುಂಬ ಸೈಡ್ವೇಸ್ ಆಗಿತ್ತು. ಇಂಥ ಮಾರ್ಕೆಟಲ್ಲಿ ಆಪ್ಷನ್ ಬೈಯರ್ಸ್ ಇದ್ದು ಏನಾಗುತ್ತೆ ಏನಂದರೆ ತುಂಬ ಕಷ್ಟ ಆಗುತ್ತೆ, ತುಂಬ ಲಾಸ್ ಮಾಡ್ಕೊಳ್ತಾರೆ. ನಿಮ್ಗದು ಎಕ್ಸಾಂಪಲ್ಸ್ ತೋರಿಸ್ತೀನಿ ನೋಡಿ. ಇವತ್ತು ನೋಡಿ ಮಾರ್ಕೆಟ್ ಏನಾಗಿದೆ, ವೈಡರ್ ಇದೆ ಸಿ ಪಿ ಆರ್. ಸೊ ನಮ್ಮ ಸಿ ಪಿ ಆರ್ ಸೆಟಪ್ ಪ್ರಕಾರ ಮಾರ್ಕೆಟ್, ನಮ್ದು ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದರೆ ಮಾರ್ಕೆಟ್ ಸೈಡ್ ವೇಸ್ ಆಗ್ಬೋದು ಅಂತ. ಅಂದರೆ ನೋಡಿ, ಈ ರೇಂಜು ಮತ್ತು ಈ ರೇಂಜು ಇದ್ರ ಮಧ್ಯದಲ್ಲೇ ಇತ್ತು ಮಾರ್ಕೆಟು. ಸೊ ಇಲ್ಲಿ ಬೆಳಿಗ್ಗೆ ಶಾರ್ಟಿಂಗ್ ಅಪರ್ಚುನಿಟಿ ಕೊಟ್ಟಿತ್ತು. ಕೊಟ್ಟ ನಂತರ ಇಲ್ಲಿ ಪ್ರೀವಿಯಸ್ ಡೇ ಲೋ ಮತ್ತು ಸಪೋರ್ಟ್ ಒನ್ ಈ ತನಕ ಬಂತು. ಅಗೇನ್ ಇಲ್ಲಿ ಬೈಯಿಂಗ್ ಮಾಡ್ಬೋದಿತ್ತು, ಬಟ್ ಇಲ್ಲಿ ಎಸ್ ಎಲ್ ಆಗಿದೆ ತುಂಬ. ಇಲ್ಲಿ ಆ್ಯಕ್ಚುಲಿ ಅದು ಸಿ ಪಿ ಆರ್ ತನಕ ಹೋಗಬೇಕಿತ್ತು, ಹೋಗಿಲ್ಲ. ಯಾಕಂದರೆ ಸಿ ಪಿ ಆರ್ ವೈಡರ್ ಇದೆ, ಆವಾಗ ಅಂದರೆ ಒಂದು ಕ್ಲಿಯರ್ ಮೂಮೆಂಟ್ ಬರಲ್ಲ ಮಾರ್ಕೆಟಲ್ಲಿ. ಸೊ ಈ ಥರ ಜಿಗ್ಜಾಗು, ಈ ಥರ ಸೈಡ್ ವೇಸ್ ಈ ಥರನೇ ಆಗುತ್ತೆ. ಹಾಗೆ ನಾವು 15 ಮಿನಿಟ್ಸಲ್ಲಿ ನೋಡೋದಾದರೆ, ಸೊ ಮಾರ್ಕೆಟಲ್ಲಿ ನಾವು ಈ ಲೆವೆಲ್ ಏನಾದರೂ ಇದಕ್ಕಿಂತ ಕೆಳಗಡೆ ಉಳ್ಕೊಳ್ತು ಅಂದರೆ ಮಾರ್ಕೆಟು ಇದಕ್ಕಿಂತ ಈ ಕೆಳಗಡೆ ಹೀಗೆ ಇಲ್ಲಿ ಇದಕ್ಕಿಂತ ಕೆಳಗಡೆ ಉಳ್ಕೊಳ್ತು ಅಂದರೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. 15 ಮಿನಿಟ್ಸಲ್ಲಿ ವೀಕ್ಲಿ ಸಿ ಪಿ ಆರಲ್ಲಿ ನೋಡೋದಾದರೆ, ಅಂದರೆ ಸ್ವಲ್ಪ ವೈಡರ್ ಇದೆ, ಹೀಗೆ ಸೈಡ್ ವೇಸ್ ಆಗ್ಬೋದು ಈ ಥರ ಅಂತ. ಸೊ ನಾವು ನಾಳೆ ದಿನಕ್ಕೆ ನೋಡೋದಾದರೆ ಮಾರ್ಕೆಟ್ ಅಗೇನ್ ಇಲ್ಲಿ ಸಿ ಪಿ ಆರ್ ಹತ್ರ ರಿಜೆಕ್ಷನ್ ತಗೊಳ್ತು ಅಂತ ಹೇಳಿದರೆ ಪ್ರೀವಿಯಸ್ ಡೇ ಲೋ ಮತ್ತು ಇಲ್ಲಿ ಸಪೋರ್ಟ್ ಒನ್ ಏನಿದೆಯಲ್ಲ ಇಲ್ಲಿ ತನಕ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಅಗೇನ್ ಇಲ್ಲಿ ಸಿ ಪಿ ಆರ್ ಬ್ರೇಕ್ ಆದರೆ ಅಗೇನ್ ಪ್ರೀವಿಯಸ್ ಡೇ ಹೈ ಮತ್ತು R1 ಈ ಲೆವೆಲ್ ತನಕ ಟ್ರೇಡ್ ಪ್ಲ್ಯಾನನ್ನು ಮಾಡ್ಬೋದು. ಇದು ಬ್ರೇಕ್ ಆದರೆ ಫರ್ದರ್ ಹೀಗೆ R2 R3 ಈ ಥರ ಟ್ರೇಡ್ ಪ್ಲ್ಯಾನ್ಗಳನ್ನು ಮಾಡ್ಬೋದು. ಸೊ ನಾವೀಗ ಇವತ್ತು ನ್ಯಾರೋ ಸಿ ಪಿ ಆರ್ ಸ್ಟಾಕ್ಗಳು ಹೇಗೆ ಕೆಲಸ ಮಾಡಿದೆ ನೋಡೋದಾದರೆ, ಕೋಫೋರ್ಜ್ ನೋಡಿ, ಇಲ್ಲಿ ಪ್ರೀವಿಯಸ್ ಡೇ ಲೋ ಕೆಳಗಡೆ ಓಪನ್ ಆಗಿದೆ, ಅದು ಕಂಟಿನ್ಯೂಷನ್ ಆಗಿದೆ, ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ, ಅಂದರೆ ಬಂದಿದೆ, ಚೆನ್ನಾಗಿ ವರ್ಕ್ ಆಗಿದೆ ಆ್ಯಕ್ಚುಲಿ ನ್ಯಾರೋ ಸಿ ಪಿ ಆರ್ ಇವತ್ತು. ಸೊ ಇನ್ಫೋಸಿಸ್ ನೋಡೋದಾದರೆ, ಇನ್ಫೋಸಿಸಲ್ಲೂ ನೋಡಿ ಕ್ಲಿಯರಾಗಿ ಚೆನ್ನಾಗಿ ಅಂದರೆ ಶಾರ್ಟ್ ಮಾಡೋಕ್ಕೆ ಅಪರ್ಚುನಿಟಿಗಳಿತ್ತು. ಅಂದರೆ ಅಂದರೆ ಈಗ ನೋಡಿ ಇಲ್ಲಿ ಹೀಗೆ ಇದ್ರ ಕೆಳಗಡೆ ಕ್ಲೋಸ್ ಆಯಿತು ಅಂದರೆ ನಾನು ಇಲ್ಲೇ ಶಾರ್ಟ್ ಮಾಡ್ತೀನಿ, ಇಲ್ಲಿ ತನಕ ಟ್ರೇಡ್ ಮಾಡ್ತೀನಿ ಅಲ್ಲ, ಇಲ್ಲೀಗ ನಿಮಗೆ ಶಾರ್ಟಿಂಗ್ ನಿಮ್ದು ಒಂದು ಸೆಟಪ್ ಪ್ರಕಾರ ಅಥವಾ ಸಿ ಪಿ ಆರ್ ಸೆಟಪ್ ಇಲ್ಲಿ ಶಾರ್ಟ್ ಮಾಡಿದ್ರೆ ಅಂದರೆ ಯಾಕೆ ನಿಮ್ದು ರಿಸ್ಕ್ 1:1 2 3 ಈ ಥರ ನಿಮ್ಮ ಪ್ಲ್ಯಾನ್ ಇರುತ್ತೆ. ಹಾಗೆ ಅಂದರೆ ನಾನು ಟಾಪಲ್ಲೇ ಶಾರ್ಟ್ ಮಾಡ್ತೀನಿ, ಬಾಟಮಲ್ಲೇ ಎಕ್ಸಿಟ್ ಆಗ್ತೀನಿ, ಈ ಥರ ಎಲ್ಲ ಆಗಲ್ಲ ಟ್ರೇಡಿಂಗ್. ನಮ್ಗೆ ಇಲ್ಲಿಗ ತೋರುತ್ತಷ್ಟೇ, ಬಟ್ ಹಂಗೆ ಆಗಲ್ಲ. ಸೊ ನಮ್ದು ಒಂದು ಪ್ಲ್ಯಾನ್ ಇರಬೇಕು, ನಾನು ಎಲ್ಲಿ ಎಕ್ಸಿಟ್ ಆಗಬೇಕು, ಎಲ್ಲಿ ಎಂಟ್ರಿ ಆಗಬೇಕು ಅಂತ, ಅದ್ರ ಪ್ರಕಾರ ನಾವು ಮಾಡಬೇಕು ಅಷ್ಟೇ. ಅಂದರೆ ಎಂಟೈರ್ ಮಾರ್ಕೆಟ್ ಮೂಮೆಂಟನ್ನು ಕ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಹಾಗೆ ಬೈಯಿಂಗ್ ಸೈಡ್ ನೋಡೋದಾದರೆ KNS ಟೆಕ್ನಾಲಜಿಯಲ್ಲಿ ಇಲ್ಲೂ ಸಹ ಕ್ಲೀನ್ ಬ್ರೇಕ್ಔಟ್ ಆಗಿದೆ ನೋಡಿ, ಚೆನ್ನಾಗಿ ಹೋಗಿದೆ. ಸೊ ಇದರಲ್ಲೂ ಹಾಗೆ, ಈಗ ನಮಗಿಲ್ಲ ಅನ್ಸುತ್ತೆ ಇಲ್ಲಿ ಬೈ ಮಾಡಿದರೆ ನಾನು ಇಲ್ಲಿ ತನಕ ಇರ್ಬೋದು, ಅಲ್ಲಿ ತನಕ ಇರಬೇಕಂತ ಏನಿಲ್ಲ. ನೀವು ಇಲ್ಲಿ ಬೈ ಮಾಡಿದರೆ ನಿಮ್ಮ ರಿಸ್ಕ್ ರಿವಾರ್ಡ್ ಮ್ಯಾಚ್ ಮಾಡಿಕೊಂಡು ನಿಮ್ಮ ಏನು ರಿಸ್ಕ್ ಏನಿದೆ ಅದಕ್ಕೆ ಸರಿಯಾಗಿ ನಾನು ಎಷ್ಟು ಪ್ರಾಫಿಟ್ ಮಾಡ್ಬೋದು ಅದ್ರ ಪ್ರಕಾರ ನೀವು ಈಗ ಇಲ್ಲೂ ಎಕ್ಸಿಟ್ ಆಗ್ಬೋದು, ಎಲ್ಲಾದರೂ ಇಲ್ಲಿ ಎಕ್ಸಿಟ್ ಆಗ್ಬೋದು. ನಿಮ್ಮ ರಿಸ್ಕ್ ರಿವಾರ್ಡ್ ಹೆಂಗಿದೆ ಹಂಗೆ ಆ ಥರ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಮಾಡಬೇಕು. ಸೊ ಈಗ ನಾವು ನಾಳೆ ದಿನಕ್ಕೆ ನೋಡೋದಾದರೆ ನೋಡಿ, ಇದೆಲ್ಲ ಸ್ಟಾಕ್ಗಳು ನೀವು ನಾಳೆ ದಿನಕ್ಕೆ ವಾಚ್ ಲಿಸ್ಟ್ ಹಾಕಿ ಇಟ್ಕೊಳ್ಬೋದು. ಇದೆಲ್ಲ ಸ್ಟಾಕ್ಗಳು, ಇದಿಷ್ಟು ಸ್ಟಾಕು, ಇದನ್ನು ನಾಳೆ ನೀವು ನೋಡ್ಬೋದು. ನಿಮಗೀಗ ಏನು ಆಪ್ಷನ್ ಬೈಯರ್ಸಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದು ಎಕ್ಸಾಂಪಲ್ ನೋಡಿ. ಈಗ ನೋಡಿ, ಇದು ನಿಫ್ಟಿ ಸ್ಪಾಟ್ ಚಾರ್ಟು, ಇದು ಪಿ ಇ ಚಾರ್ಟು, ನಿಫ್ಟಿ 24,400, ಇದು ಮತ್ತೊಂದು ಇದು ಸಿ ಇ ಚಾರ್ಟು, ರೈಟಾ? ಇದು ನೋಡಿ, ಇದು ಸ್ಪಾಟು, ಇದು ಪಿ ಇ, ಇದು ಸಿ ಇ ಚಾರ್ಟ್. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಪ್ರೀಮಿಯಂ ಡಿ ಕೆ ಹೆಂಗಾಗುತ್ತೆ, ಆಪ್ಷನ್ ಬೈಯರ್ಸಿಗೆ ಹೆಂಗಾಗುತ್ತೆ ಪ್ರಾಬ್ಲಮ್ಮು ಅಂತ ಹೇಳಿದರೆ, ಸೈಡ್ ವೇಸ್ ಮಾರ್ಕೆಟಲ್ಲಿ ಹೆಂಗೆ ಪ್ರಾಬ್ಲಮ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ ಮಾರ್ಕೆಟ್ ಏನಾಗಿದೆ ಅಂದರೆ
ಇದು ಇಲ್ಲಿ ಮಾರ್ಕೆಟು ಬ್ರೇಕ್ ಡೌನ್ ಆಗಿದೆ, ರೈಟಾ? ಅಷ್ಟೊತ್ತಿಗೆ ಏನಾಗುತ್ತೆ, ಮಾರ್ಕೆಟ್ ಕೆಳಗಡೆ ಬ್ರೇಕ್ ಡೌನ್ ಆಯಿತು ಅಂದರೆ ಪುಟ್ಟಲ್ಲಿ ಏನಾಗುತ್ತೆ ಹೇಳಿ, ಪುಟ್ಟಲ್ಲಿ ಮಾರ್ಕೆಟ್ ಮೇಲೆ ಹೋಗುತ್ತೆ, ಹೌದಲ್ವಾ? ಈಗ ಪುಟ್ಟಲ್ಲಿ ಇಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ರೈಟಾ? ಅಷ್ಟೊತ್ತಿಗೆ ಏನಾಗುತ್ತೆ, ಕಾಲಲ್ಲಿ ಏನಾಗುತ್ತೆ, ಮಾರ್ಕೆಟ್ ಇಲ್ಲಿ ಕೆಳಗಡೆ ಬರ್ತಾ ಇದೆ, ನಿಫ್ಟಿ ಕೆಳಗಡೆ ಬರ್ತಾ ಇದೆ ಅಂದರೆ ಏನಾಗುತ್ತೆ, ಮಾರ್ಕೆಟ್ ಕಾಲಲ್ಲಿ ಕೆಳಗಡೆ ಬರುತ್ತೆ, ರೈಟಾ? ಇದು ಸರಿ ಆಯಿತು. ಈಗ ನಿಮ್ಗೆ ಗೊತ್ತಾಯಿತು, ಅರ್ಥ ಆಯಿತು ಅಂದ್ಕೊಳ್ತೀನಿ. ಅಗೇನ್ ನೋಡಿ, ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಯಿತು. ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆದಮೇಲೆ ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಇದು ಒಂದು ಫುಲ್ ಬ್ಯಾಕ್ ಕ್ಯಾಂಡಲ್ ಇಲ್ಲಿದೆ, ಹೌದಲ್ಲ? ಒಂದು ಮಾರ್ಕೆಟ್ ಇಲ್ಲಿ ಕೆಳಗೆ ಬಂತು, ಫುಲ್ ಬ್ಯಾಕ್ ತಗೊಳ್ತು, ಮತ್ತೆ ಕೆಳಗೆ ಬಂತು. ಇಲ್ಲಿ ನೋಡಿ, ಮಾರ್ಕೆಟ್ ಇಲ್ಲಿ ತನಕ ಬಂದೇ ಇಲ್ಲ. ಮಾರ್ಕೆಟ್ ಇಲ್ಲಿ ತನಕ ಬಂದೇ ಇಲ್ಲ. ಯಾವುದು ಸ್ಪಾಟ್ ಚಾರ್ಟಲ್ಲಿ ನೋಡಿ ಬಂದೇ ಇಲ್ಲ. ಬಟ್ ನೋಡಿ, ಇಲ್ಲಿ ಪುಟ್ ಚಾರ್ಟಲ್ಲಿ ನೋಡಿ, ಮಾರ್ಕೆಟ್ ನೋಡಿ ಅದ್ರ ಕೆಳಗಡೆನೆ ತುಂಬ ಹೊತ್ತು ಟ್ರೇಡ್ ಆಗಿದೆ. ಇದಕ್ಕೆ ಪ್ರೀಮಿಯಂ ಡಿ ಕೆ ಅಂತೀವಿ ನಾವು. ಅಂದರೆ ಪ್ರೀಮಿಯಂ ಡಿ ಕೆ ಆಗುತ್ತೆ. ಆ್ಯಕ್ಚುಲಿ ನೋಡಿ, ಮಾರ್ಕೆಟ್ ಅಲ್ಲಿ ತನಕ ಬಂದೇ ಇಲ್ಲ. ಮಾರ್ಕೆಟ್ ಪುಟ್ಟಲ್ಲಿ ಏನಾಗಬೇಕಿತ್ತು, ಇದ್ರ ಮೇಲ್ಗಡೆನೆ ಮೇಲೆ ಟ್ರೇಡ್ ಆಗಬೇಕಿತ್ತು. ಎಷ್ಟು ಸಲ ನೋಡಿ ಕೆಳಗಡೆ, ಅಂದ್ರೆ ಕೆಳಗಡೆ ಬಂದರೂ ಸಹ ಹೆಂಗಾಗಿದೆ ನೋಡಿ, ಇಲ್ಲಿ ಮಾರ್ಕೆಟು ಈಕ್ವಲ್ ಹೈ ಮಾಡ್ತಾ ಇದೆ, ಈಕ್ವಲ್ ಹೈ, ಎಲ್ಲದು ಸೇಮ್ ಹೈ ಮಾಡ್ತಾ ಇದೆ. ಬಟ್ ಇಲ್ಲೇನಾಗ್ತಿದೆ ಹೇಳಿ, ಇಲ್ಲಿ ನೀವು ನೋಡಿದರೆ, ಇಲ್ಲಿ ನೋಡಿ ಲೋವರ್ ಲೋ ಮಾಡ್ತಿದೆ ಮಾರ್ಕೆಟ್. ಇಲ್ಲಿ ಲೋವರ್ ಲೋ ಮಾಡ್ತಿದೆ. ಎಕ್ಸಾಂಪಲ್ ಏನಾಗುತ್ತೆ ಗೊತ್ತಾ, ಇಲ್ಲಿ ಏನಾಗುತ್ತೆ ನೀವು ನೋಡೋದಾದರೆ, ಇಲ್ಲಿ ಎಕ್ಸಾಂಪಲು ಇಲ್ಲಿ ಯಾರು ಶಾರ್ಟ್ ಅಂದರೆ ಪುಟ್ಟನ್ನು ಬೈ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಅವ್ನು ಸ್ಪಾಟ್ ಚಾರ್ಟಲ್ಲಿ ನೋಡ್ತಾ ಇದ್ರೆ ಏನಾಗುತ್ತೆ, ಮಾರ್ಕೆಟ್ ಇನ್ನೂ ಬಂದೇ ಇರಲ್ಲ, ಅಲ್ಲಿ ತನಕ ಬಂದಿಲ್ಲ, ಈಕ್ವಲ್ ಹೈ ಮಾಡಿದೆ. ಬಟ್ ಇಲ್ಲಿ ಆಪ್ಷನ್ ಎಲ್ಲ ಏನಾಗುತ್ತೆ, ಎಸ್ ಎಲ್ ಹಿಟ್ ಆಯಿತು, ರೈಟಾ? ಅಗೈನ್ ನೋಡಿ, ನೀವು ಇಲ್ಲಿ ನೋಡೋದಾದರೆ ಸೇಮು, ಇಲ್ಲೇನಾಯಿತು ಅಂತ ಹೇಳಿದ್ರೆ ಅಗೈನು ಇಲ್ಲಿ ಪುಟ್ ಬೈ ಮಾಡ್ದ ಅಂತ ಇಟ್ಕೊಳ್ಳಿ. ಇಲ್ಲಿ ಏನಾಗಿದೆ, ಅಗೈನು ಮಾರ್ಕೆಟ್ ಇಲ್ಲಿ ಮೇಲೆ ಬಂದೇ ಇಲ್ಲ. ಇಲ್ಲಿ ಅಗೈನ್ ಎಸ್ ಎಲ್ ಹಿಟ್ ಆಯ್ತು ಅವನು, ಅಂದರೆ ಆಪ್ಷನಲ್ಲಿ ಕೆಳಗೆ ಬಂದಿದೆ. ಇಲ್ಲಿ ಏನಾಯಿತು, ಅಗೈನ್ ನೋಡಿ, ಇಲ್ಲಿ ಪುಟ್ ಬೈ ಮಾಡಿದ ಅಂತ ಇಟ್ಕೊಳ್ಳಿ. ಅಗೈನ್ ಇಲ್ಲಿ ಪುಟ್ ಬೈ ಮಾಡಿದ ಅಂತ ಇಟ್ಕೊಳ್ಳಿ. ಇಲ್ಲಿ ಪುಟ್ ಬೈ ಮಾಡಿದರೆ ಏನಾಯಿತು, ಇಲ್ಲಿ ಮಾಡಿರ್ತಾನಂತ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಮಾರ್ಕೆಟ್ ಇಲ್ಲಿ ಇದಕ್ಕೆ ಬಂದೇ ಇಲ್ಲ. ಹೇಗೆ, ಈ ಇದೇನಿದೆಯಲ್ಲ ಸ್ವಿಂಗು, ಇದ್ರ ಈಕ್ವಲ್ ಆಗಿ ಮಾಡಿದೆ. ಬಟ್ ಇಲ್ಲೇನಾಗುತ್ತೆ, ಇಲ್ಲಿ ಎಸ್ ಎಲ್ ಕೆಳಗಡೆ ಬಂದಿದೆ, ಎಸ್ ಎಲ್ ಹಿಟ್ ಆಗುತ್ತೆ. ಸೊ ನೀವು ಏನು ಮಾಡಬೇಕಂತ ಹೇಳಿದರೆ, ಆಪ್ಷನ್ ಚಾರ್ಟ್ ನೋಡಿನೇ ಆಪ್ಷನ್ ಬೈಯಿಂಗನ್ನು ಮಾಡಬೇಕು. ನೀವು ಆಪ್ಷನ್ ಟ್ರೇಡಿಂಗ್ ಮಾಡ್ತಿದ್ದೀರಿ ಅಂದರೆ ಆಪ್ಷನ್ ಏನು, ನೆಕೆಡ್ ಕಾಲ್ ಪುಟ್ ಏನು ಮಾಡ್ತಿರಲ್ಲ, ಏನು ಹೆಜ್ಜಿಂಗ್ ಇಲ್ಲದೆ, ಅದನ್ನು ನೀವು ಆಪ್ಷನ್ ಚಾರ್ಟ್ ನೋಡಿನೇ ಮಾಡಬೇಕು. ಇಲ್ಲಾಂದರೆ ನೀವು ತುಂಬ ಲಾಸ್ ಮಾಡ್ಕೊಳ್ತೀರಿ. ಆಪ್ಷನಲ್ಲಿ ಏನು ಆಗ್ತಿದೆ ಅಂತ ನಿಮಗೆ ಗೊತ್ತಾಗಲ್ಲ. ಇದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಈ ಕಡೆ ನೋಡಿ, ಕಾಲ್ ಚಾರ್ಟಲ್ಲಿ ನೀವು ನೋಡೋದಾದರೆ, ಇದರಲ್ಲಿ ನೋಡಿ ಕಾಲಲ್ಲಿ ಹೆಂಗೆ, ಇಲ್ಲಿ ಹೆಂಗೆ ಡಿ ಕೆ ಆಗ್ತಿದೆ. ಈಗ ಪುಟ್ಟಲ್ಲಿ ಡಿ ಕೆ ಆಗಿದ್ದು ಗೊತ್ತಾಯ್ತು ನಿಮಗೆ. ಕಾಲಲ್ಲಿ ನೋಡಿ ಮಾರ್ಕೆಟ್ ಏನಾಗಿದೆ ಅಂತ ಹೇಳಿದರೆ, ಇಲ್ಲಿಂದ ಈಕ್ವಲ್ ಹೈ ಮಾಡಿದೆ ಮಾರ್ಕೆಟು, ಈಕ್ವಲ್ ಹೈ, ಹೌದಾ? ಬಟ್ ನೋಡಿ ಕಾಲಲ್ಲಿ ಏನಾಗಿದೆ ಅಂದರೆ ಮಾರ್ಕೆಟ್ ಅಲ್ಲಿಗೆ ಬಂದೇ ಇಲ್ಲ. ಇಲ್ಲಿ ನೋಡಿ ಎಲ್ಲ ಅಂದರೆ ಕೆಳಗಡೆನೇ ಹೋಗ್ತಿದೆ ಮಾರ್ಕೆಟು, ಕೆಳಗಡೆನೇ ಹೋಗ್ತಿದೆ, ಅಂದರೆ ಪ್ರೀಮಿಯಂ ಡಿ ಕೆ ಆಗ್ತಾ ಇದೆ ನಿಮಗೆ. ಸೊ ಇದರಿಂದ ಆಪ್ಷನ್ ಬೈಯರ್ಸಿಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ಸೊ ಇನ್ನು ನೋಡಿ, ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಡೇ ಲೋ, ಇದು ನಿಫ್ಟಿ ಡೇ ಲೋ ಮಾಡಿದೆ. ಹಾಗೆ ಏನಾಗಿದೆ, ಇವತ್ತಿನ ದಿನ ಡೇ ಲೋ ಅಲ್ಲೇ ಕ್ಲೋಸ್ ಆಗಿದೆ, ರೈಟಾ? ಅಂದರೆ ಏನಾಗಬೇಕಿತ್ತು ಹೇಳಿ, ಇಲ್ಲಿ ಪುಟ್ಟು ಸಹ ಡೇ ಲೋಗೆ ಅಂದರೆ ಡೇ ಹೈಗೆ ಹೋಗಬೇಕಿತ್ತು, ಅಂದರೆ ಮೇಲೆ ಹೋಗಬೇಕಿತ್ತು. ಇಲ್ಲಿ ಪುಟ್ಟು ಚಾರ್ಟನ್ನು ನೋಡಿ, ಇದು ಪುಟ್ಟು ಇಲ್ಲಿ ಏನು ಲೋ ಮಾಡಿದೆ, ಆವಾಗ ಇಲ್ಲಿ ಪುಟ್ ಚಾರ್ಟ್ ಏನು ಮಾಡಿದೆ, ಹೈ ಮಾಡಿದೆ, ರೈಟಾ? ಅಗೈನು ನಿಫ್ಟಿ ಇಲ್ಲಿ ಲೋ ಮಾಡಿದೆ. ಪುಟ್ ಚಾರ್ಟ್ ಎಲ್ಲಿದೆ, ಇಲ್ಲಿ ಬರಬೇಕಿತ್ತಾನೆ, ಪುಟ್ ಇಲ್ಲಿ ತನಕ ಬರಬೇಕಿತ್ತು ಅಗೈನು. ಬಟ್ ಎಲ್ಲಿದೆ ಹೇಳಿ, ಪುಟ್ ಇಲ್ಲೇ ಇದೆ. ಎಷ್ಟು ಡಿ ಕೆ ಆಗಿದೆ ನೋಡಿ, ನೀವು ನೋಡಿ ಎಷ್ಟು ಡಿ ಕೆ ಆಗಿದೆ ಅಂದರೆ, ಇಲ್ಲಿಂದ ಇಲ್ಲಿ, ಇದು ಡೇ ಲೋ ಅಲ್ಲೇ ಇದೆ ಮಾರ್ಕೆಟು. ಬಟ್ ಇದು ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿದರೆ,
ಇಲ್ಲಿ ನೋಡಿ ಲಾಸ್ಟ್ ಏನು ಹೈ ಮಾಡಿದೆಯಲ್ಲ ಅಲ್ಲಿಂದ ಇಲ್ಲಿಗೆ ನೋಡಿದರೆ ನೀವು ಈಗ ಲಾಸ್ಟ್ ಕ್ಲೋಸಿಂಗ್ ಪಾಯಿಂಟ್ ಈಗ ಇಲ್ಲಿ ಕ್ಲೋಸ್ ಇದೆಯಲ್ಲ ನೋಡಿ, ನಿಫ್ಟಿ 55 ಪಾಯಿಂಟ್ ಓನ್ಲಿ ಪುಟ್ಟಲ್ಲೇ ಡಿ ಕೆ ಆಗಿದೆ ನೋಡಿ. ಇದರಿಂದ ಆಪ್ಷನ್ ಬೈಯರ್ಸ್ 50 ಪಾಯಿಂಟ್ ಡಿ ಕೆ ಆಯಿತು ಅಂದರೆ ಒಂದು ದಿನದಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಇದು ಏನು, ಇದು ಆಪ್ಷನ್ ಸೆಲ್ಲರ್ಸಿಗೆ ಬೆನಿಫಿಟ್ ಆಗುತ್ತೆ, ಆಪ್ಷನ್ ಬೈಯರ್ಸ್ ಸಿಗಲ್ಲ. ಆಪ್ಷನ್ ಸೆಲ್ಲರ್ಸಿಗೆ ಬೆನಿಫಿಟ್ ಆಗುತ್ತೆ ನೋಡಿ. ಈಗ ಯಾರಾದರೂ ಪುಟ್ಟನ್ನು ಬೈ ಮಾಡೋ ಬದಲು ಕಾಲನ್ನು ಬೈ ಮಾಡೋ ಬದಲು ಈಗ ಮಾರ್ಕೆಟ್ ಕೆಳಗೆ ಬರುತ್ತೆ ಅಂತ, ಈಗ ಮಾರ್ಕೆಟಲ್ಲಿ ನಿಮಗೆ ಈಗ ಎರಡು ಥರ ಟ್ರೇಡ್ ಮಾಡ್ಬೋದು ನೀವು. ಈಗ ಮಾರ್ಕೆಟು ಕೆಳಗಡೆ ಬರುತ್ತೆ ಅಂತ ಇದ್ದಾವಾಗ ಪುಟ್ಟನ್ನು ಬೈ ಮಾಡ್ಬೋದು, ಇಲ್ಲ ಕಾಲನ್ನು ಸೆಲ್ ಮಾಡ್ಬೋದು ಒಂದು. ಇನ್ನೊಂದು, ಈಗ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಇದ್ದಾವಾಗ ಕಾಲನ್ನು ಬೈ ಮಾಡ್ಬೋದು, ಇಲ್ಲ ಪುಟ್ಟನ್ನು ಸೆಲ್ ಮಾಡ್ಬೋದು. ಇವತ್ತೇನಾಗಿದೆ, ಮಾರ್ಕೆಟ್ ಕೆಳಗಡೆ ಇದೆ ಅಲ್ವಾ, ಈಗ ಯಾರಾದರೂ ಪುಟ್ಟನ್ನು ಬೈ ಮಾಡೋ ಬದಲು ಕಾಲನ್ನು ಸೆಲ್ ಮಾಡಿದರೆ ನೋಡಿ ಅವ್ರು ಆರಾಮಾಗಿತ್ತು. ಇಲ್ಲೆಲ್ಲಾದರೂ ಸೆಲ್ ಮಾಡಿದರೆ ಮಾರ್ಕೆಟ್ ನೋಡಿ ಆ ಲೆವೆಲ್ಗಿಂತ ಮೇಲೆ ಹೋಗೇ ಇಲ್ಲ, ಇಲ್ಲಿ ಹೋಗಿದೆ, ಇಲ್ಲಿ ಹೋಗಿದೆ, ಆಪ್ಷನ್ ಚಾರ್ಟಲ್ಲಿ ಹೋಗಿದೆ, ಸಾರಿ ಸ್ಪಾಟ್ ಚಾರ್ಟಲ್ಲಿ ಮೇಲೆ ಹೋಗಿದೆ ನೋಡಿ, ಬಟ್ ಆಪ್ಷನಲ್ಲಿ ಹೋಗೇ ಇಲ್ಲ. ಸೊ ಇದು ಬೆನಿಫಿಟ್ ತಗೊಳ್ತಾರೆ. ಪ್ರೀಮಿಯಂ ಡಿ ಕೆ ಆದಷ್ಟು ಆಪ್ಷನ್ ಸೆಲ್ಲರ್ಸ್ಗೆ ಬೆನಿಫಿಟ್ ಜಾಸ್ತಿ, ಅವ್ರು ಪ್ರಾಫಿಟ್ ಮಾಡ್ತಾರೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಆಪ್ಷನ್ ಬೈಯಿಂಗಾರ ಮಾಡಿ ಸೆಲ್ಲಿಂಗಾರ ಮಾಡಿ ಆಪ್ಷನ್ ಚಾರ್ಟನ್ನು ಇಟ್ಕೊಂಡು ಟ್ರೇಡ್ ಮಾಡಿ, ಆವಾಗ ನಿಮ್ಮ ಮಾರ್ಕೆಟಲ್ಲಿ ಏನು ಆಗ್ತಿದೆ ಅದು ಅರ್ಥ ಆಗುತ್ತೆ. ಈಗ ನಿಫ್ಟಿ ಮೇಲೆ ಹೋಗ್ತಾ ಇದೆ ಅಂದ್ಕೂಡಲೇ ಆಪ್ಷನ್ ಕೂಡ ಮೇಲೆ ಹೋಗಲೇಬೇಕಂತ ಏನಿಲ್ಲ. ಆಪ್ಷನ್ನು ಬಿಹೇವಿಯರು ದಿನದಿಂದ ದಿನಕ್ಕೆ ಬೇರೆ ಬೇರೆ ದಿನ ಬೇರೆ ಬೇರೆ ಥರ ಬಿಹೇವ್ ಮಾಡ್ತವೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ನೀವು ಆಪ್ಷನ್ ಚಾರ್ಟನ್ನು ರೀಡ್ ಮಾಡಬೇಕು, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕು. ಸುಮ್ಮನೆ ರ್ಯಾಂಡಮ್ ಆಗಿ ಕಾಲ್ ಬೈ ಮಾಡಿದೆ ಪುಟ್ ಬೈ ಮಾಡಿದೆ, ಇದ್ರಲ್ಲಿ ಸುಮ್ಮನೆ ಒಂಥರ ಗ್ಯಾಮ್ಲಿಂಗ್ ಥರ ಆಗುತ್ತೆ. ನೀವು ಸುಮ್ಮನೆ ಅಂದರೆ ಏನಾಗುತ್ತೆ ಅಂದರೆ ಸುಮ್ಮನೆ ಹಣ ಕಳ್ಕೊಳ್ತೀರಿ ಅಷ್ಟೇ. ಅಂದರೆ ಯಾರು ಹೇಳ್ತಾರೆ ಕೇಳ್ತಾರೆ ಅಂತ ಮಾಡಿಬಿಟ್ಟು ಕಡಿಮೆ ದುಡ್ಡಲ್ಲಿ ಮಾಡ್ಬೋದು ಅಂತ ಹೇಳಿ ಸುಮ್ಮನೆ ಹಣ ಕಳ್ಕೊಳ್ತೀರಿ. ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಗೈಸ್, ಇದಿಷ್ಟು ನಿಮಗೆ ಒಂದು ನಾಲೆಜ್ ಪರ್ಪಸ್ಗೆ. ನಿಮಗಿದು ಈ ಥರ ವೀಡಿಯೋಗಳು ಇನ್ನೂ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.